ಭಾರತ ಮತ್ತು ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿ ಹಲವಾರು ನಾಯಿ ತಳಿಗಳು ಕಂಡುಬರುತ್ತವೆ. ಅದರಲ್ಲಿ ವಿಶೇಷವಾಗಿ ಬುಲ್ಲಿ ಕುತ್ತ, ಗುಲ್ಡಾಂಗ್, ಗಡ್ಡಿ ಕುತ್ತ ಮತ್ತು ಇಂಡಿಯನ್ ಪರಿಯಾ ತಳಿಗಳಾಗಿವೆ. ಆದಾಗ್ಯೂ ಬುಲ್ಲಿ ಕುತ್ತದ ಮೂಲ ಪಂಜಾಬ್ ಪ್ರಾಂತ್ಯವಾಗಿದೆ. ಹಾಗೆಯೇ ಈ ಬುಲ್ಲಿ ಕುತ್ತವನ್ನು ಬುಲ್ ಟೆರಿಯರ್ಗಳ ಜೊತೆಗೆ ಸಂಕರಿಸಿ ಗುಲ್ಡಾಂಗ್ ಅಥವಾ ಗುಲ್ ಟೆರಿಯರ್ ಎಂಬ ತಳಿಯನ್ನು ಸೃಷ್ಟಿಸಲಾಗಿದೆ. ಈ ಎರಡೂ ತಳಿಗಳು ತುಂಬ ಅಗ್ರೆಸಿವ್ ಬ್ರೀಡ್ಗಳಾದ್ದರಿಂದ ಅವುಗಳಿಗೆ ಹಲವಾರು ದೇಶಗಳಲ್ಲಿ ನಿಷೇಧ ಹೇರಲಾಗಿದೆ. ಪಂಜಾಬ್ ಪ್ರಾಂತ್ಯ ಇಂತಹ ತಳಿಗಳಿಗೆ ಮೂಲ ನೆಲೆಯಾದರೂ ಇಂದು ಪಂಜಾಬಿ ಡಾಗ್ ಎಂದರೆ ಎಲ್ಲರ ಕಣ್ಮುಂದೆ ಬರುವುದು ಮಾತ್ರ ಗ್ರೇ ಹೌಂಡ್. ಹೌದು, ಪಂಜಾಬ್ ಪ್ರಾಂತ್ಯದಲ್ಲಿ ನಾಯಿಗಳ ಕ್ರೇಜನ್ನು ಹೆಚ್ಚಿಸಿದ ಕೀರ್ತಿ ಗ್ರೇ ಹೌಂಡ್ಗೆ ಸಲ್ಲುತ್ತದೆ. ಇಲ್ಲಿಯ ಸ್ಥಳೀಯರು ಗ್ರೇ ಹೌಂಡ್ ತಳಿಗಳನ್ನು ದೇಶದ ಮೂಲೆ ಮೂಲೆಗೂ ರಫ್ತು ಮಾಡುತ್ತಿದ್ದು ಅವೆಲ್ಲವೂ ಪಂಜಾಬಿ ಡಾಗ್ಗಳೆಂದು ಹೆಸರು ಮಾಡಿವೆ. ಈ ಪಂಜಾಬಿ ಡಾಗ್ಗಳನ್ನು ನಮ್ಮ ಮುಧೋಳ, ಬಾಗಲಕೋಟೆ, ಬೆಳಗಾವಿ ಮತ್ತು ವಿಜಯಪುರದ ಕಡೆಗೆ ಬೇಟೆ ಮತ್ತು ಓಟದ ಸ್ಪರ್ಧೆ ಕಾರಣಕ್ಕಾಗಿ ತಂದು ಸಾಕುವವರಿದ್ದಾರೆ. ಮುಧೋಳ ಭಾಗದಲ್ಲೂ ಸಹ ನಿಮಗೆ ಪಂಜಾಬಿ ಮರಿಗಳು ಮಾರಾಟಕ್ಕೆ ಸಿಗುತ್ತವೆ. ಪಂಜಾಬಿ ಡಾಗ್ಗಳೆಂದು ಕರೆಯಲಾಗುವ ನಾಯಿ ತಳಿಗಳು ಮೂಲತಃ ಗ್ರೇಹೌಂಡ್ಗಳಾಗಿವೆ. ಜಗತ್ತಿನಾದ್ಯಂತ ಹಲವಾರು ಗ್ರೇಹೌಂಡ್ ತಳಿಗಳನ್ನು ನಾವು ಕಾಣಬಹುದು. ಗ್ರೇಹೌಂಡ್ಗಳು ಜಗತ್ತಿನಲ್ಲೇ ಅತಿ ವೇಗದ ನಾಯಿ ತಳಿ ಎಂದು ಹೆಸರು ಪಡೆದಿವೆ. ಅವು ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಓಡುತ್ತವೆ. ಮುಧೋಳದಂತೆ ಕಂಡರೂ ಸಹ ಇವು ಸೌಮ್ಯ ಸ್ವಭಾವದ ಸ್ನೇಹಜೀವಿಗಳು. ಗ್ರೇಹೌಂಡ್ಗಳ ಶುದ್ಧತೆ ಮತ್ತು ಅವುಗಳ ಕುರಿತಾದಂತಹ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಈ ಪಂಜಾಬಿ ಅಥವಾ ಗ್ರೇಹೌಂಡ್ ತಳಿಗಳನ್ನು ಪಂಜಾಬಿನ ಗ್ರಾಮೀಣ ಪರಿಸರದಲ್ಲಿ ಡಾಗ್ ರೇಸ್ ಸ್ಪರ್ಧೆಗಳಿಗಾಗಿ ಬೆಳೆಸಲಾಗುತ್ತದೆ. ನವೆಂಬರ್ನಿಂದ ಫೆಬ್ರವರಿವರೆಗಿನ ಚಳಿಗಾಲದ ಅವಧಿಯಲ್ಲಿ ಈ ಕ್ರೀಡಾಕೂಟಗಳು ಆಯೋಜನೆಗೊಳ್ಳುತ್ತವೆ. ಪಂಜಾಬಿನ ಕಿಲಾ ರಾಯ್ಪುರ ಕ್ರೀಡಾಕೂಟ ಮತ್ತು ಗ್ರಾಮೀಣ ಒಲಿಂಪಿಕ್ಗಳಲ್ಲಿ ಡಾಗ್ ರೇಸ್ ಸ್ಪರ್ಧೆ ಬಹುಜನಪ್ರಿಯ ಮತ್ತು ಪ್ರತಿಷ್ಠಿತ ಕ್ರೀಡೆ ಎನಿಸಿಕೊಂಡಿದೆ. ಅದಕ್ಕಾಗಿ ಈ ತಳಿಗಳಿಗೆ ಹೆಚ್ಚು ಪೋಷಕಾಂಶಭರಿತ ಆಹಾರದ ಜೊತೆಗೆ ಕಟ್ಟುನಿಟ್ಟಿನ ತರಬೇತಿಯನ್ನು ನೀಡಿ ಸ್ಪರ್ಧೆಗೆ ಅಣಿಗೊಳಿಸಲಾಗುತ್ತದೆ. ಪ್ರಶಸ್ತಿ ವಿಜೇತ ಶ್ವಾನದ ಮಾಲೀಕರಿಗೆ ನಗದು ಬಹುಮಾನ ನೀಡಿ ಸನ್ಮಾನಿಸಲಾಗುತ್ತದೆ. ಪೇಟಾದಂತಹ ಪ್ರಾಣಿ ದಯಾ ಸಂಘಗಳ ಆಕ್ಷೇಪಣೆಯಿಂದಾಗಿ ಈ ಸ್ಪರ್ಧೆಗೆ ಹಲವು ನಿಬಂಧನೆಗಳನ್ನು ವಿಧಿಸಲಾಗಿದೆ. ಇದು ಅಲ್ಲದೆ ಪಂಜಾಬ್ ಮತ್ತು ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿ ಡಾಗ್ ಫೈಟಿಂಗ್ ಸ್ಪರ್ಧೆಯನ್ನು ಸಹ ನಡೆಸಲಾಗುತ್ತದೆ. ಭಾರತದಲ್ಲಿ ಬಿಗಿ ಕಾನೂನುಗಳ ಹಿನ್ನೆಲೆ ಈ ಸ್ಪರ್ಧೆಗಳಿಗೆ ನಿಷೇಧ ಹೇರಲಾಗಿದೆ. ಆದರೆ ಪಾಕ್ನಲ್ಲಿ ಈ ಸ್ಪರ್ಧೆಗಳು ರಾಜಾರೋಷವಾಗಿ ಆಯೋಜನೆಗೊಳ್ಳುತ್ತವೆ. ಪಂಜಾಬಿನ ಹಲವು ಸ್ಥಳಗಳಲ್ಲಿ ಗೌಪ್ಯವಾಗಿ ಈ ಸ್ಪರ್ಧೆಗಳು ನಡೆಯುತ್ತವೆಯಂತೆ. ಅದಕ್ಕಾಗಿ ಪಿಟ್ ಬುಲ್, ಬುಲ್ಲಿ ಕುತ್ತದಂತಹ ತಳಿಗಳನ್ನು ತರಬೇತಿಗೊಳಿಸಲಾಗುತ್ತದೆ. ಅವುಗಳಿಗೆ ಪ್ರಾಣ ಇರುವವರೆಗೂ ಹೋರಾಡುವಂತೆ ತರಬೇತಿ ನೀಡಲಾಗುತ್ತದೆ. ಅವುಗಳ ಮೇಲೆ ಹಣ ಕಟ್ಟಿ ಜೂಜಾಟದಂತೆ ಈ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. ನಿಮಗೇನಾದರೂ ಪಂಜಾಬಿ ಮತ್ತು ಮುಧೋಲ್ ಡಾಗ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕೆಳಗಿನ ಡಿಸ್ಕ್ರಿಪ್ಷನ್ ನೋಡಿ. ಧನ್ಯವಾದಗಳು. ನಮಸ್ಕಾರ.